ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿ ಅವರ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳಿಗೆ ಹರದನಹಳ್ಳಿ ಸಮೀಪದ ಜಾಗದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಜಾಗದಲ್ಲಿ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೂ ಮತ್ತು ಗೌಡರ ಕುಟುಂಬಕ್ಕೂ ಭಾಳ ವರ್ಷಗಳ ಒಡನಾಟ. ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಇಷ್ಟ? ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ರಾಜಕೀಯ ಪ್ರಾರಂಭದಿಂದಲೂ ಕೂಡ ಸನ್ಮಾನ್ಯ ದೇವೇಗೌಡರು ಮತ್ತು ಚೆನ್ನಮ್ಮನವರ ಅವರ ಒಂದು ಕುಟುಂಬಕ್ಕೆ ಭಾಳ ಆತ್ಮೀಯರಾಗಿದ್ದರು ಮತ್ತು ಅವರು ಕೂಡ ಒಂದು ಸುಪುತ್ರರಾಗಿ ಅವ್ರ ಕುಟುಂಬಕ್ಕೂ ಕೂಡ ಭಾಳ ಪ್ರೀತಿಯನ್ನು ಚೆನ್ನಮ್ಮನವರು ಕೂಡ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಕೂಡ ಇತ್ತು. ಹಾಗಾಗಿ ಒಂದು ಅವಿನಾಭಾವ ಸಂಬಂಧ ನಮ್ಮ ಮತ್ತು ದೇವೇಗೌಡರು ಕುಟುಂಬಕ್ಕೂ. ಭಾಳ ದುಃಖದ ಸಂಗತಿ ಇವತ್ತು ಚೆನ್ನಮ್ಮನವ್ರು ನಮ್ಮನ್ನು ಅಗಲಿರೋಂಥದ್ದು. ಭಾಳ ಬೇಸರ ಆಗುತ್ತೆ ಸರ್. ನೀವು ಕೂಡ ಬಾಲ್ಯದಿಂದ ಅವರ ಒಡನಾಟದಲ್ಲಿದ್ದವರು ಸರ್. ಬಾಲ್ಯದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತಿದ್ರು ಮತ್ತು ನೀವು ಶಾಸಕರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾಣ್ತಾಯಿದ್ರು ಚೆನ್ನಮ್ಮನವರು? ನಮ್ಮ ತಂದೆಯವರಿಗೆ ಭಾಳ ಅಚ್ಚುಮೆಚ್ಚಿನ ಮಗ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ತಂದೆ ಪ್ರತಿನಿತ್ಯ ಯಾವಾಗಲೂ ಕೂಡ ದೇವೇಗೌಡರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಚೆನ್ನಮ್ಮನವರು ಪ್ರಕಾಶ್ ತಿಂಡಿ ಮಾಡಿ ಊಟ ಮಾಡೋದು ಭಾಳ ಪ್ರೀತಿಯಿಂದ, ಅದೇ ನಿಮ್ಮ ತಾಯಿ ಕೂಡ ಭಾಳಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು. ಇದರಿಂದ ನಾನು ಕೂಡ ಶಾಸಕನಾಗಿ ಅವರ ಆಶೀರ್ವಾದ ಪಡೆಯೋಕ್ಕೆ ಹೋಗೋ ಸಂದರ್ಭದಲ್ಲೂ ಕೂಡ ಭಾಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸಿ, ನಾನು ಅಂತಲ್ಲ ಯಾರೇ ರಾಜಕಾರಣಿ ಅಂತಲ್ಲ, ರೈತಾಪಿ ವರ್ಗದವರು ಮತ್ತು ಹಾಸನ ಜಿಲ್ಲೆಯಿಂದ ಮತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದಿಂದ ಯಾರೇ ಕಾರ್ಯಕರ್ತರು ಹೋದರೂ ಕೂಡ ಅವ್ರಿಗೆ ಔಪಚಾರಿಕವಾಗಿ ಕಾಣೋಂಥದ್ದು, ಪ್ರೀತಿಯಿಂದ ಮಾತಾಡ್ಸೋಂಥದ್ದು. ಯಾರೇ ಹೋದರೂ ಕೂಡ ಹಾಸನದಲ್ಲಿ ಮಳೆ ಆಗಿದೆಯಾ ಅಂತ ಹೋದ್ರೆ ಮೊದಲನೇ ಮಾತೇ ಶುರು ಮಾಡ್ತಿದ್ದು. ಕೆಲವೊಂದು ಕಡೆ ರೈತರು ಕಂಡರು ಮತ್ತು ಯಾರೇ ಕಂಡ್ರು ಭಾಳ ಪ್ರೀತಿ ಅವ್ರಿಗೆ. ನಾನು ಕೂಡ ಮದುವೆ ಆಗೋಂಥ ಸಂದರ್ಭದಲ್ಲಿ ಮದುವೆಗೆ ಬರೋಕ್ಕಾಗಿಲ್ಲ. ಅವ್ರ ಆಶೀರ್ವಾದ ಪಡೆಯೋಕ್ಕೆ ಹೋದಾಗಲೂ ಕೂಡ ನನಗೆ ಮತ್ತು ನನ್ನ ಧರ್ಮಪತ್ನಿಗೆ ಭಾಳ ಪ್ರೀತಿಯಿಂದ ಮಾತಾಡಿಸಿ ಊಟನೂ ಮಾಡಿಸಿ ಎಲ್ಲ ಭಾಳ ಪ್ರೀತಿಯಿಂದ ಕಾಣೋಂಥದ್ದು. ಎಲ್ಲೋ ಒಂದು ಕಡೆ ಇವತ್ತು ಅವರ ಎಲ್ಲ ನಾವು ಅಗಲಿದ್ದೇವೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಪ್ಪಾಜಿಗೆ ತಮಗೆ ಗೊತ್ತಿದೆ ಅವರ ಒಂದು ದಾಂಪತ್ಯ ಜೀವನ ಯಾವ ರೀತಿ ಸಾಗಿಸ್ತಿದ್ರು ಅಂತ. ನಮಗೆಲ್ಲರೂ ಕೂಡ ಮಾರ್ಗದರ್ಶಕರು ಅವರು. ಹಾಗಾಗಿ ಒಂದು ಆದರ್ಶ ದಂಪತಿಗಳಾಗಿ ಅವರು ಹೊರಹೊಮ್ಮಿದ್ರು. ಭಗವಂತ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಮತ್ತು ಚೆನ್ನಮ್ಮನವ್ರನ್ನ ಯಾವುದಾದ್ರೂ ಒಂದು ಒಡನಾಟದ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದರೆ ಸರ್? ನಾನು ನನ್ನ ಶಾಸಕನಾಗ ಒಂದು ಗೆದ್ದಂಥ ಸಂದರ್ಭ ಆಶೀರ್ವಾದ ಪಡೆಯೋಕ್ಕೆ ಹೋದಾಗ ದೇವೇಗೌಡರಪ್ಪಾಜಿಯವರು ಮತ್ತು ಮಧ್ಯಾಹ್ನದ ಸಮಯ ಊಟ ಮಾಡೋಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಪ್ಪಾಜಿಯವರು ಚೆನ್ನಮ್ಮನವ್ರನ್ನ ಕರೆಸಿ ಅವರ ಒಂದು ಜೊತೆಯಲ್ಲಿ ಅವರು ಕೂಡ ಪ್ರತಿನಿತ್ಯ ಅವ್ರ ಮನೇಲಿದ್ದಂಥ ಸಂದರ್ಭದಲ್ಲಿ ಒಟ್ಟಿಗೆ ಊಟ ಮಾಡೋದೊಂದು ಸಂಪ್ರದಾಯ. ಅದೇ ರೀತಿ ನನ್ನನ್ನು ಕೂಡ ಆ ಒಂದು ಸಮಯದಲ್ಲಿ ನನ್ನನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ನೀನು ಕೂಡ ಊಟ ಮಾಡಬೇಕು ಜೊತೆಯಲ್ಲಿ ಅಂತ ಒಂದು ಊಟ ಮಾಡಿಸಿದ್ದು ಭಾಳ ನನಗಿವತ್ತು ಕೂಡ ಅದೊಂದು ಮರೆಯಲಾಗದ ನೆನಪು. ಎಲ್ಲೊಂದು ಕಡೆ ಅದೃಷ್ಟ ನನ್ನ ಅಂತಲೂ ಕೂಡ ಭಾವಿಸ್ತೀನಿ. ಅಂಥ ಅವರ ಒಂದು ಆಶೀರ್ವಾದದಿಂದ ನಮ್ಮ ಕುಟುಂಬ ಇವತ್ತು, ನಮ್ಮ ಪಾಲಿಗೆ ಇವತ್ತು ಚೆನ್ನಮ್ಮನವರು ನಮ್ಮ ಕುಟುಂಬಕ್ಕೆ ದೇವತೆ ಅಂದರೆ ತಪ್ಪಲಾಗದು. ನಮ್ಮ ತಂದೆಯವ್ರಿಗೂ ಕೂಡ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗೋ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ರಾಜರಾಜೇಶ್ವರಿ ದೇವಿಗೆ ಒಂದು ಅರ್ಕೆಯನ್ನು ಕಟ್ಟಿ ನಮ್ಮ ತಾಯಿಯವ್ರನ್ನೂ ಕೂಡ ಕರ್ಕೊಂಡೋಗಿ ಅರ್ಕೆಯನ್ನು ತೀರಿಸುವಂಥ ಒಂದು ಕೆಲಸ ಮಾಡಿದ್ದು. ಭಾಳ ಪ್ರೀತಿ ನಮ್ಮ ಕುಟುಂಬದ ಮೇಲೆ. ನಾವು ಕೆಲವೊಂದು ದೇವತೆಯನ್ನು ಕಳ್ಕೊಳ್ಳೋಂಥ ಒಂದು ದುಃಖ ನಮಗೆಲ್ಲ ನಮ್ಮ ಕುಟುಂಬಕ್ಕೂ ಕೂಡ. ಇದಿಷ್ಟು ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಮರಾಶ್ವೇದ ನ್ಯೂಸ್, ಹಾಸನ.